ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಶಾಸಕ ವೀರೇಂದ್ರ ಪಪ್ಪಿ ಮನೆ ಮೇಲೆ ಇಡಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟಿವಿ9 ನಲ್ಲಿ ಪಪ್ಪಿ ಖಜಾನೆಯ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ. ಬಿಹಾರ ಚುನಾವಣೆಗೆ ಫಂಡಿಂಗ್ ಮಾಡೋಕೆ ಪಪ್ಪಿ ಪ್ಲಾನ್ ಮಾಡಲಾಗಿತ್ತ. ಪಪ್ಪಿ ಕಡೆಯಿಂದ 300 ಕೋಟಿ ರೂಪಾಯಿ ಫಂಡಿಂಗ್ಗೆ ರೆಡಿ ಇದ್ರಂತೆ ಶಾಸಕ ಪಪ್ಪಿ. ಬಿಹಾರ ಎಲೆಕ್ಷನ್ಗೆ 300 ಕೋಟಿ ಫಂಡಿಂಗ್ ಮಾಡೋಕೆ ಶಾಸಕ ಪಪ್ಪಿ ರೆಡಿ ಇದ್ರ ಅನ್ನೋ ಕಾಂಗ್ರೆಸ್ ಹೈಕಮಾಂಡ್ಗೆ ಫಂಡಿಂಗ್ ಮಾಡಲು ಸಿದ್ಧತೆಯನ್ನ ನಡೆಸಲಾಗಿತ್ತ. ಸಚಿವ ಸಂಪುಟ ಸೇರಿಕೊಳ್ಳುವಂತೆ ಷರತ್ತು ಹಾಕಿದ್ರಂತೆ ಪಪ್ಪಿ. ಇಡೀ ದಾಳಿಯಿಂದ ಪಪ್ಪಿ ರಾಜಕೀಯ ಭವಿಷ್ಯಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಮಂತ್ರಿ ಆಗುವಂತ ಕನಸು ಕಾಣ್ತಾ ಇದ್ದಂತ ಕಾಂಗ್ರೆಸ್ ಶಾಸಕನಿಗೆ ಇಡೀ ಶಾಕ್. ಸುಮಾರು 300 ಕೋಟಿ ಫಂಡಿಂಗ್ ಮಾಡುವಂತ ಸಿದ್ಧತೆಗಳಾಗಿತ್ತು ಬಿಹಾರ ಎಲೆಕ್ಷನ್ಗೆ ಅನ್ನೋದ್ರ ಬಗ್ಗೆ ಟಿವಿ9ಗೆ ಲಭ್ಯವಾಗಿರುವಂತ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ. ಬಿಹಾರ ಚುನಾವಣೆಗೆ ಏನಾದರೂ ಫಂಡಿಂಗ್ ಮಾಡೋಕೆ ಮುಂದಾಗಿದ್ರ ವೀರೇಂದ್ರ ಪಪ್ಪಿ. 300 ಕೋಟಿ ರೂಪಾಯಿ ಫಂಡಿಂಗ್ಗೆ ರೆಡಿ ಇದ್ರಂತೆ ಅನ್ನೋದ್ರ ಬಗ್ಗೆ ಕೂಡ ಈಗ ಮಾಹಿತಿ ಬರ್ತಾ ಇದೆ. ಆ ಸಿದ್ಧತೆ ಏನಾದರೂ ಆಗಿತ್ತಾ? ಹೈಕಮಾಂಡ್ಗೆ ಫಂಡಿಂಗ್ ಮಾಡೋಕೆ ಮುಂದಾಗಿದ್ರ? ಸೊ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಶಾಕ್ ಮೇಲೆ ಶಾಕ್. ಈಗ ಇಡಿ ಅಧಿಕಾರಿಗಳು ಬಗೆದಷ್ಟು ಕೂಡ ಅಕ್ರಮ ಖಜಾನೆ ಬಯಲಾಗ್ತಾ ಇದೆ. ನಿನ್ನೆ ಚಳ್ಳಕೆರೆಯಲ್ಲಿ ಮತ್ತೊಮ್ಮೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಫೆಡರಲ್ ಬ್ಯಾಂಕ್ ಸೇರಿದ ಹಾಗೆ ವಿವಿಧೆಡೆ ಇಡಿ ಅಧಿಕಾರಿಗಳು ಶೋಧ ನಡೆಸಿದ್ರು. ಆಗ ಮತ್ತೊಮ್ಮೆ ಈಗ ಸುಮಾರು 50.33 ಕೋಟಿ ರೂಪಾಯಿ ಮೌಲ್ಯದ 40 ಕೆಜಿ ಚಿನ್ನ ಸಿಕ್ಕಿದೆ. ಈ ಮೊದಲು 103 ಕೋಟಿ ಮೌಲ್ಯದ ವಾಹನ, 21 ಕೆಜಿ ಚಿನ್ನ ಸಿಕ್ಕಿತ್ತು. 150 ಕೋಟಿ ಆನ್ಲೈನ್ ಬೆಟ್ಟಿಂಗ್ ವ್ಯವಹಾರದಲ್ಲಿ ಆದಾಯ ಪತ್ತೆಯಾಗಿತ್ತು. ಬೆಟ್ಟಿಂಗ್ ಆ್ಯಪ್ಗಳ ಅಂದಾಜು ವಹಿವಾಟು ಸುಮಾರು 2,000 ಕೋಟಿ. ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ಬಸವರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಬಸವರಾಜ್, ಇದೀಗ ಏನಿದು ಬಿಹಾರ ಎಲೆಕ್ಷನ್ ಸಂಬಂಧಪಟ್ಟ ಹಾಗೆಲ್ಲ ಸುದ್ದಿ ಕೇಳಿ ಬರ್ತಾ ಇದೆ. ಜೊತೆಗೆ ನಿನ್ನೆ ಆದಂಥ ರೇಡ್ನಲ್ಲಿ ಏನೆಲ್ಲ ಆಯಿತು, ಸದ್ಯದ ಎಕ್ಸ್ಕ್ಲೂಸಿವ್ ಇನ್ಪುಟ್ ಏನಿದೆ ಅಂತ? ಅವಿನಾಶ್, ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೆ.ಸಿ. ವೀರೇಂದ್ರ ಪಪ್ಪಿ ಅವರ ಒಂದು ಇಡಿ ಬಂಧನ ಏನಾಗಿದೆ, ಈಗಾಗಲೇ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಹೀಗಾಗಿ ಈಗಾಗಲೇ 3ನೇ ಬಾರಿಗೆ ಚಿತ್ರದುರ್ಗ ಮತ್ತು ಚಳ್ಳಕೆರೆ ಭಾಗದಲ್ಲಿ ಇಡಿ ಅಧಿಕಾರಿಗಳು ಒಂದು ಪರಿಶೀಲನೆ ನಡೆಸಿದ್ದಾರೆ. ವಿವಿಧ ಬ್ಯಾಂಕ್ಗಳಲ್ಲಿ ಕೂಡ ಶೋಧ ಕಾರ್ಯವನ್ನ ನಡೆಸಿದ್ರು. ನಿನ್ನೆ ಸಹ ಅವರು ಶೋಧ ಕಾರ್ಯವನ್ನ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 50 ಕೋಟಿ 33 ಲಕ್ಷ ಮೌಲ್ಯದ 40 ಕೆಜಿಯಷ್ಟು ಚಿನ್ನ ಕೂಡ ಪತ್ತೆಯಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಜೊತೆಗೆ ಈ ಹಿಂದೆ ನಡೆಸಿರ್ತಕ್ಕಂಥ ಏನು ದಾಳಿ ಇದೆ ಆ ಸಂದರ್ಭದಲ್ಲೂ ಸಹ ಸುಮಾರು 103 ಕೋಟಿ ಮೌಲ್ಯದ ಚಿನ್ನ ಮತ್ತು ಬೆಲೆ ಬಾಳ್ತಕ್ಕಂಥ ವಾಹನಗಳು ಸಹ ಪತ್ತೆಯಾಗಿತ್ತು. ಜೊತೆಗೆ 150 ಕೋಟಿ ರೂಪಾಯಿ ವಹಿವಾಟು ಇರ್ತಕ್ಕಂಥದ್ದು. ಅಂದ್ರೆ ಇವರೇನು ಅಕ್ರಮವಾಗಿ ಒಂದು ಬೆಟ್ಟಿಂಗ್ ದಂಧೆಯನ್ನ ಮಾಡ್ತಿದ್ದಾರೆ, ಅದರಲ್ಲಿ 150 ಕೋಟಿ ರೂಪಾಯಿ ವ್ಯವಹಾರ ಇರ್ತಕ್ಕಂಥದ್ದು ಪತ್ತೆ ಆಗಿರ್ತಕ್ಕಂಥದ್ದು. ಜೊತೆಗೆ 2,000 ಕೋಟಿಗೂ ಹೆಚ್ಚು ಮೌಲ್ಯದ ಅವ್ಯವಹಾರ ನಡೆದಿದೆ. ಒಂದು ಬೆಟ್ಟಿಂಗ್ ದಂಧೆಯಲ್ಲಿ, ಅಕ್ರಮ ದಂಧೆಯಲ್ಲಿ ಇವರು ನಗಳಿಕೆಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇಡಿಗೆ ಈಗಾಗಲೇ ಲಭ್ಯ ಆಗಿದೆ. ಆದ್ರೆ ಇದರ ಹಿನ್ನೆಲೆಯನ್ನ ನೋಡ್ತಕ್ಕಂಥ ಸಂದರ್ಭದಲ್ಲಿ ಈಗೇನು ಬಿಹಾರ ಚುನಾವಣೆ ಘೋಷಣೆ ಆಗಿದೆ, ಈ ಒಂದು ಬಿಹಾರ ಚುನಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕೆ.ಸಿ. ವೀರೇಂದ್ರ ಪಪ್ಪಿ 300 ಕೋಟಿಯಷ್ಟು ಫಂಡಿಂಗ್ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನ ಕೊಟ್ಟಿದ್ರು ಅಂತಕ್ಕಂಥ ಮಾಹಿತಿ, ಅಂತಕ್ಕಂಥ ಒಂದು ಮಾತುಗಳು ಎಲ್ಲೆಡೆ ಹರಿದಾಡ್ತಾ ಇದ್ದಾವೆ. ಅದ್ರ ಜೊತೆಗೆ ಈ ಒಂದು ಬಿಹಾರ ಚುನಾವಣೆಗೆ 300 ಕೋಟಿ ಫಂಡಿಂಗ್ ಮಾಡಿದ್ದೇ ಆದಂತ ಸಂದರ್ಭದಲ್ಲಿ ಮುಂಬರ್ತಕ್ಕಂಥ ಸಚಿವ ಸಂಪುಟ ಪುನರ್ರಚನೆ ವೇಳೆಯಲ್ಲಿ ಕೆ.ಸಿ. ವೀರೇಂದ್ರಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡ್ತಕ್ಕಂಥ ಮಾತುಕತೆಯೂ ಕೂಡ ಕಾಂಗ್ರೆಸ್ನಲ್ಲಿ ನಡೆದಿತ್ತು ಅಂತಕ್ಕಂಥ ಮಾತುಗಳು ಕೆ.ಸಿ. ವೀರೇಂದ್ರ ಪಪ್ಪಿ ಅವರ ಆಪ್ತ ವಲಯದಲ್ಲೇ ಚರ್ಚೆಗೀಡಾಗ್ತಿದ್ದಾವೆ. ಹೀಗಾಗಿ ಈ ಬಗ್ಗೆ ಈ ಒಂದು ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ಮುಖಂಡರಾಗ್ಲಿ ಸ್ಪಷ್ಟಪಡಿಸಬೇಕಾಗಿದೆ. ಅವಿನಾಶ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.